ಒಂದು ಟ್ಯಾಕ್ಸಿ ಬಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಲಿ ಒಬ್ರು ಪ್ಯಾಸೆಂಜರ್ ಒಳಗೆ ಹೋಗ್ಬಿಟ್ಟು ಕೂತ್ಕೊಳ್ತಾರೆ. ಆಗ ಡ್ರೈವರ್ ತಿರುಗ್ಬಿಟ್ಟು ಆ ಪ್ಯಾಸೆಂಜರ್ಗೆ ಕೇಳ್ತಾರೆ ಎಲ್ಲಿಗೆ ಹೋಗ್ಬೇಕು ಸರ್ ಅಂತ. ಹಾಗೆ ಟ್ಯಾಕ್ಸಿ ಹೋಗ್ತಾ ಇರುತ್ತೆ. ಫಸ್ಟ್ ಸಿಟಿ ದಾಟುತ್ತೆ, ಆಮೇಲೆ ಕತ್ಲು ಶುರು ಆಗುತ್ತೆ. ದೇರ್ ಆರ್ ಅಬ್ಸಲ್ಯೂಟ್ಲಿ ನೋ ಸ್ಟ್ರೀಟ್ ಲೈಟ್ಸ್. ರೋಡ್ ಪೂರ್ತಿ ಖಾಲಿ ಇದೆ, ಅಕ್ಕಪಕ್ಕ ಯಾರು ಜನ ಇಲ್ಲ. ಆದ್ರೆ ಈ ಡ್ರೈವರ್ಗೆ ಒಂದ್ ಚೂರು ಕೂಡ ಐಡಿಯಾನೇ ಇರ್ಲಿಲ್ಲ ಅವ್ರ ಹಿಂದೆ ಕೂತಿರೋ ವ್ಯಕ್ತಿ ಬರೀ ಒಂದು ಪ್ಯಾಸೆಂಜರ್ ಅಲ್ಲ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಆ ಟ್ಯಾಕ್ಸಿನೂ ಯಾರಿಗೂ ಸಿಗಲ್ಲ, ಆ ಡ್ರೈವರು ಯಾರಿಗೂ ಸಿಗಲ್ಲ. ಜಸ್ಟ್ ಅನದರ್ ಮ್ಯಾನ್ ಯಾವ್ದು ಟ್ರೇಸ್ ಇಲ್ದೇನೆ ವ್ಯಾನಿಶ್ ಆಗ್ಬಿಡ್ತಾನೆ. ಈ ಡ್ರೈವರ್ ಲಾಪತ್ತೆ ಆಗಕ್ಕೆ ಕಾರಣ ಯಾವ್ದೋ ಒಂದ್ ದೊಡ್ಡ ಕ್ರಿಮಿನಲ್ ಮಾಸ್ಟರ್ ಮೈಂಡ್ ಅಲ್ಲ, ಯಾವ್ದೋ ಒಂದ್ ದೊಡ್ಡ ಗ್ಯಾಂಗ್ಸ್ಟರ್ ಅಲ್ಲ. ಇಡೀ ಸಮಾಜ ನಂಬೋ ವ್ಯಕ್ತಿ ಒಂದು ಡಾಕ್ಟರ್ ದೇವೇಂದ್ರ ಶರ್ಮಾ. ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ದೀಶಾ ಉಮೇಶ್. ನಾನು ಕ್ರೈಮ್ ಸೀರೀಸ್ ಕೂಡ ನನ್ನ ಪಾಡ್ಕಾಸ್ಟ್ ಅಲ್ಲಿ ಇವಾಗ ಮಾಡ್ತಾ ಇದ್ದೀನಿ. ಸೊ ಈ ಸೆಟ್ ಅಲ್ಲಿ 6 ಎಪಿಸೋಡ್ಸ್ ನ ಪ್ಲಾನ್ ಮಾಡಿದ್ದೀನಿ ಅಂಡ್ ದಿಸ್ ಇಸ್ ದ ಥರ್ಡ್ ಒನ್. ಈ ಎಪಿಸೋಡ್ ಇಷ್ಟ ಆದ್ರೆ ದಯವಿಟ್ಟು ಬೇರೆ ಎಪಿಸೋಡ್ಸ್ ಕೂಡ ನೋಡಿ. ಇದು ದೇವೇಂದ್ರ ಶರ್ಮಾದು ಸ್ಟೋರಿ. ಅ ಮ್ಯಾನ್ ಹೂ ಡಿಡ್ಂಟ್ ಜಸ್ಟ್ ಕಿಲ್, ಬರೀ ಕೊಲೆ ಮಾಡಿಲ್ಲ, ಒಂದು ಸಿಸ್ಟಮ್ನೇ ಕ್ರಿಯೇಟ್ ಮಾಡ್ತಾರೆ ಒಂದು ವ್ಯಕ್ತಿನ ಕಂಪ್ಲೀಟ್ಲಿ ಡಿಸಪಿಯರ್ ಮಾಡಕ್ಕೆ ವಿತೌಟ್ ಅ ಟ್ರೇಸ್. ನೀವು 90s ಅಲ್ಲಿ ದೇವೇಂದ್ರ ಶರ್ಮಾನ ನೋಡಿದ್ರೆ ಯು ವಿಲ್ ನಾಟ್ ಥಿಂಕ್ ಟ್ವೈಸ್. ನೋಡಿದ್ರೆ ರೆಸ್ಪೆಕ್ಟಬಲ್ ಪರ್ಸನ್, ಒಂದು ಡಾಕ್ಟರ್ ಆಗಿದ್ದಾರೆ, ಆ ಪ್ರಾಕ್ಟಿಸಿಂಗ್ ಆಯುರ್ವೇದಿಕ್ ಡಾಕ್ಟರ್. ದೇವೇಂದ್ರ ಶರ್ಮಾ 1961 ಉತ್ತರ ಪ್ರದೇಶದಲ್ಲಿ ಜನ್ಮ ತಗೊಳ್ತಾರೆ. ಅವ್ರದ್ದು ಸ್ಟಡೀಸ್ ಮುಗ್ದಾದ್ಮೇಲೆ ಅವ್ರದೇ ಒಂದು ಕ್ಲಿನಿಕ್ ಇತ್ತು. ಹಿ ಹ್ಯಾಡ್ ರೆಗ್ಯುಲರ್ ನಾರ್ಮಲ್ ಪೇಷಂಟ್ಸ್. ಆದ್ರೆ ದುಡ್ಡಿಗೋಸ್ಕರ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. 1994 ಅಲ್ಲಿ ದೇವೇಂದ್ರ ಶರ್ಮಾ 11 ಲಕ್ಷನ ಇನ್ವೆಸ್ಟ್ ಮಾಡ್ತಾರೆ ಒಂದು ಗ್ಯಾಸ್ ಡೀಲರ್ಶಿಪ್ ಅಲ್ಲಿ. ದಿಸ್ ವಾಸ್ ನಾಟ್ ನಾರ್ಮಲ್, ಇಟ್ ವಾಸ್ ಅ ಸ್ಕ್ಯಾಮ್. ಅವರು ಆ ಗ್ಯಾಸ್ ಡೀಲರ್ಶಿಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ದಟ್ ವಾಸ್ ಅ ಸ್ಕ್ಯಾಮ್. ಆ ಕ್ಷಣದಲ್ಲಿ ಅವ್ರದ್ದು ಪೂರ್ತಿ ಲೈಫ್ ಸೇವಿಂಗ್ಸ್ ಹೊಟ್ಟೋಗ್ಬಿಡುತ್ತೆ. ದಿಸ್ ವಾಸ್ ದ ಮೂಮೆಂಟ್ ದಟ್ ಚೇಂಜ್ಡ್ ದಿಸ್ ಮ್ಯಾನ್ಸ್ ಮೈಂಡ್. ಒಂದು ಫೇಕ್ ಗ್ಯಾಸ್ ಏಜೆನ್ಸಿನ ಸೆಟಪ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಸಿಲಿಂಡರ್ಸೇ ಇಲ್ಲ. ಸೊ ಈ ಕ್ಷಣದಲ್ಲಿ ದೇವೇಂದ್ರ ಶರ್ಮಾ ಅವ್ರು ಏನ್ ಮಾಡ್ತಾರೆ, ಕ್ರಿಮಿನಲ್ಸ್ ಜೊತೆ ಫ್ರೆಂಡ್ಸ್ ಆಗ್ತಾರೆ. ಅವ್ರ ಹೆಲ್ಪ್ ನಿಂದ LPG ಟ್ರಕ್ಸ್ ನ ಅಟ್ಯಾಕ್ ಮಾಡ್ತಾರೆ, ಹೈಜಾಕ್ ಮಾಡ್ತಾರೆ, ಸಿಲಿಂಡರ್ಸ್ ನ ಕದಿತಾರೆ. ದಿಸ್ ವಾಸ್ ಹಿಸ್ ಎಂಟ್ರಿ ಇನ್ ಟು ಆರ್ಗನೈಸ್ಡ್ ಕ್ರೈಮ್. ಒಂದು ಕ್ರೈಮ್ ಹೆಂಗೆ ಮಾಡೋದು ಅಂತ ಇಲ್ಲಿಂದ ಕಲಿತಾರೆ. ದೇರ್ ವಾಸ್ ನೋ ಗೋಯಿಂಗ್ ಬ್ಯಾಕ್ ಫಾರ್ ದೇವೇಂದ್ರ ಶರ್ಮಾ. ಲೇಟ್ 90s ಆಗೋ ಅಷ್ಟೊತ್ತಿಗೆ ಅವ್ರು ಇನ್ನ ಜಾಸ್ತಿ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಶುರು ಮಾಡ್ತಾರೆ. ಆರ್ಗನ್ ಟ್ರಾಫಿಕಿಂಗ್, ಹ್ಯೂಮನ್ ಆರ್ಗನ್ ಟ್ರಾಫಿಕಿಂಗ್. 1995 ಇಂದ 2004 ವರೆಗೂ 125 ಇಲ್ಲೀಗಲ್ ಟ್ರಾನ್ಸ್ಪ್ಲಾಂಟ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಲಕ್ಷಾನ್ಗಟ್ಲೆ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಈ ಪಾಯಿಂಟ್ ಅಲ್ಲಿ ಕ್ರೈಮ್ ಅವ್ರಿಗೆ ಒಂದು ನೀಡ್ ಆಗಿರ್ಲಿಲ್ಲ, ಒಂದು ನೆಸೆಸಿಟಿ ಆಗಿರ್ಲಿಲ್ಲ. ಅವ್ರಿಗೆ ಇದರದ್ದು ಒಂದು ಟೇಸ್ಟ್ ಸಿಕ್ಬಿಟ್ಟಿತ್ತು. ಇವಾಗ ಇಟ್ ವಾಸ್ ಪ್ಯೂರ್ಲಿ ಬಿಸ್ನೆಸ್ ಫಾರ್ ಹಿಮ್. ಹಿ ಸ್ಟೆಪ್ಸ್ ಇನ್ ಟು ಸಮಥಿಂಗ್ ಮೋರ್ ಡೇಂಜರಸ್. ಆಗ ಅವರು ಟ್ಯಾಕ್ಸಿ ಡ್ರೈವರ್ಸ್ ನ ಟಾರ್ಗೆಟ್ ಮಾಡೋದನ್ನ ಶುರು ಮಾಡ್ತಾರೆ. ಅವ್ರು ಇದನ್ನ ಹೇಗೆ ಮಾಡ್ತಾ ಇದ್ರು ಅಂದ್ರೆ, ರ್ಯಾಂಡಮ್ ಆಗಿ ಅಲ್ಲಿ ಒಂದು ಟ್ಯಾಕ್ಸಿ ಹೋಗ್ತದೆ, ಲೆಟ್ ಮಿ ಪಿಕ್ ಹಿಮ್ ಅಲ್ಲ, ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡ್ತಾರೆ. ಸ್ಟೆಪ್ 1, ಒಂದು ಟ್ಯಾಕ್ಸಿನ ಬುಕ್ ಮಾಡ್ತಾರೆ, ಫೇಕ್ ನೇಮ್, ಫೇಕ್ ಐಡೆಂಟಿಟಿ. ಸ್ಟೆಪ್ 2, ಆ ಡ್ರೈವರ್ಗೆ ಸರಿಯಾದ ಡೆಸ್ಟಿನೇಷನ್ ಹೇಳಲ್ಲ, ಒಂದು ಖಾಲಿ ರೋಡ್ ಕರ್ಕೊಂಡು ಹೋಗ್ತಾರೆ. ಅಕ್ಕಪಕ್ಕ ಯಾರು ಇಲ್ದೇ ಇರೋದು, ಸ್ಟ್ರೀಟ್ ಲೈಟ್ ಕೂಡ ಇರಬಾರ್ದು, ಏನೂ ಇರಬಾರ್ದು ಅಂತ ಒಂದು ಐಸೋಲೇಟೆಡ್ ಪ್ಲೇಸ್ ಕರ್ಕೊಂಡು ಹೋಗೋದು ಸ್ಟೆಪ್ 2. ಸ್ಟೆಪ್ 3, ಆ ಟ್ಯಾಕ್ಸಿ ಡ್ರೈವರ್ ನ ಕತ್ತಿಸ್ಕಿ ಸ್ಟ್ರಾಂಗ್ಯುಲೇಟ್ ಮಾಡಿ ಮಾಡೋದು, ಬಿಕಾಸ್ ದೇರ್ ಇಸ್ ನೋ ನಾಯ್ಸ್. ಸ್ಟೆಪ್ 4, ಈ ರೀಸನ್ ತುಂಬಾನೇ ಡಿಸ್ಟರ್ಬಿಂಗ್ ಆಗಿದೆ. ಅದಾದ್ಮೇಲೆ ಅವರು ಆ ಟ್ಯಾಕ್ಸಿನ ತಗೊಂಡು ಹೋಗ್ಬಿಟ್ಟು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾರೆ. ಅವ್ರಿಗೆ ಕಾನ್ಫಿಡೆನ್ಸ್ ಯಾಕೆ ಇತ್ತು ಅಂದ್ರೆ, ಅವರು ಆ ಬಾಡಿನ ಡಂಪ್ ಮಾಡ್ತಾ ಇದ್ರು ಹಜಾರಾ ಕೆನಲ್ ಅಲ್ಲಿ. ಅಂದ್ರೆ ಲಾ ಪ್ರಕಾರ ಬಾಡಿ ಇಲ್ಲ ಅಂದ್ರೆ ದೇರ್ ಇಸ್ ನೋ ಕೇಸ್. ಹಸಾಗಂಜ್ ಉತ್ತರ ಪ್ರದೇಶನ ಹಜರಾಜ್ ಕೆನಾಲ್ ಅಲ್ಲಿ ಡಂಪ್ ಮಾಡೋರು, ಯಾಕಂದ್ರೆ ಈ ಕೆನಾಲ್ ಅಲ್ಲಿ ಕ್ರೊಕೊಡೈಲ್ಸ್ ಇತ್ತು. ಸೊ ಒಂದು ಬಾಡಿ ಹೋದ್ರೆ ಯಾವ್ದೇ ರೀತಿ ಡಿಸ್ಕವರ್ ಮಾಡಕ್ಕೆ ಚಾನ್ಸೇ ಇರಲಿಲ್ಲ, ಬಿಕಾಸ್ ದ ಕ್ರೊಕೊಡೈಲ್ಸ್ ಏಟ್ ಇಟ್. 2004 ಆಗೋ ಅಷ್ಟರಲ್ಲಿ ಎಷ್ಟೊಂದು ಡ್ರೈವರ್ ಲಾಪತ್ತೆ ಆಗಿರೋದ್ರಿಂದ ಈ ಡ್ರೈವರ್ ಫ್ಯಾಮಿಲೀಸ್ ಅವ್ರಾಗೆ ಅವರು ಇನ್ವೆಸ್ಟಿಗೇಟ್ ಮಾಡೋಕ್ ಶುರು ಮಾಡ್ತಾರೆ. ದೇ ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಟ್ಸ್. ಇದೇ ಟೈಮ್ ಅಲ್ಲಿ ಇನ್ವೆಸ್ಟಿಗೇಟರ್ಸ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ನ ನೋಟಿಸ್ ಮಾಡ್ತಾರೆ. ಕೆಲವು ಟ್ಯಾಕ್ಸಿ ಡ್ರೈವರ್ ಯಾರು ಮಿಸ್ಸಿಂಗ್ ಆಗಿದ್ರಲ್ಲ, ಅವ್ರದ್ದು ಟ್ಯಾಕ್ಸಿ ರೀಸೆಲ್ ಆಗ್ತಿದೆ ಅಂತ ಇನ್ವೆಸ್ಟಿಗೇಟರ್ಸ್ ನೋಟಿಸ್ ಮಾಡ್ತಾರೆ. ಇನ್ವೆಸ್ಟಿಗೇಟರ್ಸ್ ಒಂದು ಟ್ಯಾಕ್ಸಿನ ರಿಕವರ್ ಮಾಡ್ತಾರೆ. ಆ ಟ್ಯಾಕ್ಸಿನ ರಿಕವರ್ ಮಾಡಿ ಅವರು ಬ್ಯಾಕ್ ಸ್ಟೆಪ್ಸ್ ನ ಟ್ರೇಸ್ ಮಾಡ್ತಾರೆ, ಅಂದ್ರೆ ಈ ಟ್ಯಾಕ್ಸಿ ಎಲ್ಲಿಂದ ಬಂತು ಅಂತ. ಹಂಗ್ ಟ್ರೇಸ್ ಮಾಡಿ ಹೋದಾಗ ಅವರು ಲ್ಯಾಂಡ್ ಆಗೋದು ಒಬ್ಬ ಸ್ಕ್ರಾಪ್ ಡೀಲರ್ ಹತ್ರ. ಈ ಸ್ಕ್ರಾಪ್ ಡೀಲರ್ಗೆ ಕ್ವೆಶ್ಚನ್ ಮಾಡಿದಾಗ ಅವ್ರ ಬಾಯಲ್ಲಿ ಬಂದಿದ್ ಒಂದೇ ಹೆಸರು, ದೇವೇಂದ್ರ ಶರ್ಮಾ. डॉक्टर देवेंद्र शर्मा आयुर्वेद के डॉक्टर से जिस पर 50 से ज्यादा लोगों की हत्या का आरोप है. देवेंद्र शर्मा उर्फ डॉक्टर डेथ. ಆದ್ರೆ ದೇವೇಂದ್ರ ಶರ್ಮಾನ ಹಿಡಿಯೋದಷ್ಟು ಈಸಿ ಆಗಿರ್ಲಿಲ್ಲ. ಪೊಲೀಸ್ಗೆ ಗೊತ್ತಾಗ್ಬಿಟ್ಟು ಅರೆಸ್ಟ್ ಮಾಡೋ ಹೋಗೋ ಅಷ್ಟರಲ್ಲಿ ಆ ವ್ಯಕ್ತಿ ಅಲ್ಲಿರ್ಲಿಲ್ಲ ಆ ಜಾಗದಲ್ಲಿ. ದೇವೇಂದ್ರ ಶರ್ಮಾ ಕಾನ್ಸ್ಟೆಂಟ್ಲಿ ಜಾಗನ ಬದಲಾಯಿಸ್ತಾ ಇದ್ರು, ಕಾನ್ಸ್ಟೆಂಟ್ಲಿ ಫೇಕ್ ಐಡೆಂಟಿಟೀಸ್ ನ ಯೂಸ್ ಮಾಡ್ತಾ ಇದ್ರು. ದೇವೇಂದ್ರ
ದೇವೇಂದ್ರ ಶರ್ಮಾನ ಚೇಸ್ ಮಾಡೋದನ್ನ ನಿಲ್ಸ್ಬಿಟ್ಟು ಪ್ಯಾಟರ್ನ್ ಅಬ್ಸರ್ವ್ ಮಾಡಕ್ ಶುರು ಮಾಡ್ತಾರೆ. ಆಗ ಪೊಲೀಸ್ ಏನ್ ನೋಟಿಸ್ ಮಾಡ್ತಾರೆ ಅಂದ್ರೆ ಒನ್ ಥಿಂಗ್ ವಾಸ್ ಕಾಮನ್. ಒಂದು ಸಪ್ಲೈಯರ್ ಹತ್ರ ದೇವೇಂದ್ರ ಶರ್ಮಾ ಪ್ರತಿ ಬಾರಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಅವರ ಹಳೆ ಆರ್ಗನ್ ಟ್ರಾಫಿಕಿಂಗ್ ನೆಟ್ವರ್ಕಿನ ಒಂದು ವ್ಯಕ್ತಿನ ದೇವೇಂದ್ರ ಶರ್ಮಾ ಪ್ರತಿ ಬಾರಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಇದೇ ಕಾರಣದಿಂದ 2004 ಅಲ್ಲಿ ಪೊಲೀಸ್ ದೇವೇಂದ್ರ ಶರ್ಮಾನ ಕಾರ್ನರ್ ಮಾಡ್ತಾರೆ. ಅಂಡ್ ಈ ಸತಿ ಯಾವುದೇ ರೀತಿ ಎಸ್ಕೇಪ್ ಇರಲಿಲ್ಲ. ಪೊಲೀಸ್ ಫೈನಲಿ ದೇವೇಂದ್ರ ಶರ್ಮಾನ ಅರೆಸ್ಟ್ ಮಾಡಿದಾಗ ಹಿ ವಾಸ್ ವೆರಿ ಕಾಮ್. ಓಡಕ್ ಟ್ರೈ ಮಾಡಿಲ್ಲ, ಪ್ಯಾನಿಕ್ ಆಗಿರ್ಲಿಲ್ಲ, ಭಯನೂ ಇರ್ಲಿಲ್ಲ. ಯಾಕಂದ್ರೆ ಇದು ದೇವೇಂದ್ರ ಶರ್ಮಾ ಕ್ರೈಮ್ ಸ್ಟೋರಿ ಎಂಡ್ ಆಗಿರ್ಲಿಲ್ಲ. ಅವ್ರ ಪ್ರಕಾರ ದಿಸ್ ವಾಸ್ ಜಸ್ಟ್ ಅನದರ್ ಪೊಲೀಸ್ ಚೆಕ್ ಪಾಯಿಂಟ್. ದೇವೇಂದ್ರ ಶರ್ಮಾಗೆ ಇನ್ವೆಸ್ಟಿಗೇಟರ್ ಕೇಳ್ತಾರೆ ಎಷ್ಟು ಜನ, ಅಂಡ್ ವಿತೌಟ್ ಇವನ್ ಬ್ಲಿಂಕಿಂಗ್, ಯಾವುದೇ ರೀತಿ ರಿಗ್ರೆಟ್ ಇಲ್ದೆ ದೇವೇಂದ್ರ ಶರ್ಮಾ ಹೇಳೋದು 50 ಕೊಲೆ ಆದ್ಮೇಲೆ ನಾನು ಎಣ್ಸೋದೇ ನಿಲ್ಸ್ಬಿಟ್ಟೆ ಅಂತ. ಅವ್ರು ಕ್ಯಾಪ್ಚರ್ ಆದ್ಮೇಲೆ ಅವ್ರದ್ದು ಎಲ್ಲಾ ಕ್ರೈಮ್ಗಳು ಆಚೆ ಬರುತ್ತೆ ಅಂಡ್ ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆ ಸಿಗುತ್ತೆ. ಇದನ್ನ ಕೇಳಿಸ್ಕೊಂಡು ನಿಮ್ ತಲೆನೇ ಕೆಟ್ಟೋಗ್ಬಿಡುತ್ತೆ. ಏನು ಅಂದ್ರೆ ದೇವೇಂದ್ರ ಶರ್ಮಾ ಗಾಟ್ ಔಟ್ ನಾಟ್ ಒನ್ಸ್ ಟ್ವೈಸ್ ಆಫ್ಟರ್ ಬೀಯಿಂಗ್ ಅರೆಸ್ಟೆಡ್. ಅವ್ರದ್ದು ಫಸ್ಟ್ ಪರೋಲ್ 2020 ಅಲ್ಲಿ ಆಗುತ್ತೆ. ಅವರು ಜೈಲಿಂದ ಆಚೆ ಬರ್ತಾರೆ. ಅದಾದ್ಮೇಲೆ ಮತ್ತೆ ಹಿ ಡಿಸಪಿಯರ್ಸ್. ಎಷ್ಟೊಂದು ತಿಂಗಳಾನ್ಗಟ್ಲೆ ಪೊಲೀಸ್ ಹುಡುಕ್ತಿದ್ದಾರೆ, ಬಟ್ ದೇ ಹ್ಯಾವ್ ನೋ ಐಡಿಯಾ ವೇರ್ ದೇವೇಂದ್ರ ಶರ್ಮಾ ಇಸ್. ಯಾವ್ದೇ ಕನ್ಫರ್ಮ್ ಸೈಟಿಂಗ್ ಇಲ್ಲ, ಹುಡುಕ್ತಿದ್ದಾರೆ ಬಟ್ ಯಾರು ಈ ತರ ವ್ಯಕ್ತಿನ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಅಡ್ವಾನ್ಸ್ ಟೆಕ್ನಾಲಜಿ ಟೈಮ್ ಅಲ್ಲಿ ದೇರ್ ವಾಸ್ ನೋ ಡಿಜಿಟಲ್ ಫುಟ್ ಪ್ರಿಂಟ್. ಅಂದ್ರೆ ಯಾವ್ದೇ ರೀತಿ ಟ್ರೇಸ್ ಮಾಡಕ್ಕೂ ಆಗ್ತಾ ಇರಲಿಲ್ಲ, ಮೊಬೈಲ್ ಫೋನ್ ಇಂದ ಆಗಿರ್ಲಿ ಅಥವಾ CCTV ಫುಟೇಜ್ ಆಗಿರ್ಲಿ ಅಥವಾ ಎನಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಲಿ. ಆಮೇಲೆ ಪೊಲೀಸ್ಗೆ ಗೊತ್ತಾಗುತ್ತೆ ದೇವೇಂದ್ರ ಶರ್ಮಾ ಹೆದರ್ಕೊಂಡ್ ಏನ್ ಬಚ್ಚಿಟ್ಕೊಂಡ್ ಎಲ್ಲೂ ಇರ್ಲಿಲ್ಲ, ವ್ಯಕ್ತಿತ್ವನೇ ಚೇಂಜ್ ಮಾಡ್ಬಿಟ್ಟು ಬೇರೆ ಕಡೆ ಇದ್ರು. ಫೇಕ್ ಐಡೆಂಟಿಟಿ, ಸ್ಮಾಲ್ ಟೌನ್ಸ್, ಯಾವುದೇ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇರಲಿಲ್ಲ. ಬಿಕಾಸ್ ದೊಡ್ಡ ಸಿಟಿಯಲ್ಲಿ ಎಲ್ಲಾ ಕಡೆ CCTV ಕ್ಯಾಮ್ರಾಸ್ ಕಾಮನ್ ಆಗಿರುತ್ತೆ ಕಂಪೇರ್ ಟು ಸ್ಮಾಲ್ ಟೌನ್ಸ್. ಪೊಲೀಸ್ ಹೆಂಗೋ ದೇವೇಂದ್ರ ಶರ್ಮಾನ ಕ್ಯಾಪ್ಚರ್ ಮಾಡ್ತಾರೆ, ಬಟ್ ಇಟ್ ಡಸಂಟ್ ಸ್ಟಾಪ್ ದೇರ್. ಪರೋಲ್ ನಂಬರ್ 2 2023 ಅಲ್ಲಿ ಈ ಟೈಮ್ 2 months he vanishes again. Investigators ಗೆ ತುಂಬಾ ಶಾಕಿಂಗ್ ಆಗಿದ್ದು ಏನಂದ್ರೆ ನಾಟ್ ದಟ್ he just escaped, ಬಟ್ ಎಷ್ಟು ಸ್ಮೂತ್ ಆಗಿ ಆ ಎಸ್ಕೇಪ್ ನ ಎಕ್ಸಿಕ್ಯೂಟ್ ಮಾಡಿದ್ದು ಅಂತ. ಫೈನಲಿ 2025 ಅಲ್ಲಿ ಪೊಲೀಸ್ಗೆ ಒಂದು ಬ್ರೇಕ್ ಸಿಗುತ್ತೆ. ರಾಜಸ್ಥಾನಿನ ದಸಾವು ಅನ್ನೋ ಪ್ರದೇಶದಲ್ಲಿ they find ದೇವೇಂದ್ರ ಶರ್ಮಾ. ಅದು ಎಲ್ಲಿ? ಒಂದು ಆಶ್ರಮ ಒಳಗೆ. ಅಂಡ್ ಶಾಕಿಂಗ್ಲಿ he was living there as a saint. ಒಂದು ಸನ್ಯಾಸಿ ತರ ಈ ಆಶ್ರಮ ಒಳಗಡೆ ಇದ್ದಿದ್ದು. ಹೊಸ ವ್ಯಕ್ತಿತ್ವ, ಹೆಸರು ಸಂತ್ ದಯಾದಾಸ್. ಎಲ್ಲೂ ಓಡ್ ಹೋಗಿರ್ಲಿಲ್ಲ, ಎಲ್ಲೂ ಬಚ್ಚಿಟ್ಕೊಂಡಿರ್ಲಿಲ್ಲ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಬೇರೆ ಜನಗಳಿಗೆ ಜೀವನ ಹೆಂಗೆ ಸಾಗಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಅವ್ರ ಮಾತನ್ನ ಕೇಳ್ಕೊಳಕ್ಕೆ 10-20 ಜನ ಕೂತ್ಕೊಂಡಿದ್ರು. ಅಲ್ಲಿ ಲೋಕಲ್ ಅಕ್ಕಪಕ್ಕ ಜನಕ್ಕೆ ಮೆಡಿಕಲ್ ಅಡ್ವೈಸ್ ಕೊಡ್ತಾ ಇದ್ರು, ರಿಚುವಲ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ರು. ಒಂದು ಪೂಜಾರಿ ಹೆಂಗೆ ಮಾಡ್ತಾರೆ ಅದೇ ರೀತಿ. उसके बाद में ये दवा भी देने लग गया था, जयपुर से मंगवा के काफी पैसा लेता था ये, 1000 रुपए से नीचे तो लेता ही नहीं था ये. ಈ ಕೇಸ್ ಒಂದು ನಾರ್ಮಲ್ ರ್ಯಾಂಡಮ್ ಕಿಲ್ಲರ್ ಬಗ್ಗೆ ಆಗಿರಲಿಲ್ಲ. ಇಟ್ ಇಸ್ ಅಬೌಟ್ ಅ ಪರ್ಸನ್ ಹೂ ಸ್ಲೋಲಿ ಎಂಟರ್ಸ್ ದ ಕ್ರೈಮ್ ವರ್ಲ್ಡ್ ಅಂಡ್ ಬಿಕಮ್ಸ್ ರೂತ್ಲೆಸ್. ಆರ್ಗನೈಸ್ಡ್ ನೆಟ್ವರ್ಕ್, ಸೀರಿಯಲ್ ಕಿಲ್ಲಿಂಗ್. ಅಂದ್ರೆ ಇದ್ರ ತುಂಬಾ ಯೋಚನೆ ಮಾಡೋ ವಿಷಯ, ಭಯಾನಕವಾದ ವಿಷಯ ಏನಂದ್ರೆ ಹಿ ವಾಸ್ ಎಜುಕೇಟೆಡ್, ಹಿ ವಾಸ್ ಅ ಡಾಕ್ಟರ್. ಸಮಾಜ ನಂಬುವಂತ ವ್ಯಕ್ತಿ ಡಾಕ್ಟರ್. ನಾವ್ ಇದರಿಂದ ಏನ್ ಕಲಿಬಹುದು ಅಂದ್ರೆ ಸಮ್ ಟೈಮ್ಸ್ ದ ಮೋಸ್ಟ್ ಡೇಂಜರಸ್ ಪೀಪಲ್ ಡೋಂಟ್ ಲುಕ್ ಡೇಂಜರಸ್, ದೇ ಸ್ಮೈಲ್. ನಗ್ತಾರೆ, ನಾರ್ಮಲ್ ಆಗಿ ಮಾತಾಡ್ತಾರೆ, ನಿಮ್ ಟ್ರಸ್ಟ್ ನ ಗೇನ್ ಮಾಡ್ತಾರೆ ಅಂಡ್ ದೆನ್ ಮೇಕ್ ಯು ಡಿಸಪಿಯರ್. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ದಿಸ್ ಇಸ್ ದಿ ಎಂಡ್ ಆಫ್ ದ ಪಾಡ್ಕಾಸ್ಟ್. ನಾನು ನೆಕ್ಸ್ಟ್ ಕ್ರೈಮ್ ಎಪಿಸೋಡ್ ಬಿಡೋವರೆಗೂ ಹೋಪ್ಫುಲಿ ಎವ್ರಿಬಡಿ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇದೇ ರೀತಿ ಕ್ರೈಮ್ ಸೀರೀಸ್ ಇನ್ನ 3 ಎಪಿಸೋಡ್ಸ್ ನ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.